ಹಾರ್ಮುಜ್ ಜಲಸಂಧಿಯ ಮೂಲಕ ಭಾರತ ಸೇರಿದಂತೆ ಮಿತ್ರ ರಾಷ್ಟ್ರಗಳಿಗೆ ತೈಲ ಹೊತ್ತ ಹಡಗುಗಳ ಹಾದಿಯನ್ನ ಇರಾನ್ ಇವಾಗ ಬಿಟ್ಕೊಟ್ಟಿದೆ. ಇದೊಂದು ಬಹಳ ಪ್ರಮುಖವಾದ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಇರಾನ್ ಮತ್ತು ಅಮೆರಿಕ ಹಾಗೂ ಇಸ್ರೇಲ್ ಪಡೆಗಳ ನಡುವೆ ಯುದ್ಧ ಮುಂದುವರೆದಿದೆ, 4ನೇ ವಾರಕ್ಕೆ ಕಾಲಿಟ್ಟಿದೆ. ಇದೇ ಸಂದರ್ಭ ಜಾಗತಿಕ ಮಟ್ಟದಲ್ಲಿ ಇಂಧನ ಮಾರುಕಟ್ಟೆಯಲ್ಲಿ ಸಾಕಷ್ಟು ಅಲ್ಲೋಲ ಕಲ್ಲೋಲ ಉಂಟಾಗಿರುವಂತಹ ಸಂದರ್ಭದಲ್ಲಿ ಭಾರತವನ್ನ ತನ್ನ ಮಿತ್ರ ರಾಷ್ಟ್ರವನ್ನಾಗಿ ಪರಿಗಣಿಸಿರುವ ಇರಾನ್ನ ತೈಲ ಹೊತ್ತ ಹಡಗುಗಳನ್ನ ಮತ್ತು ಅನಿಲ ಹೊತ್ತ ಹಡಗುಗಳನ್ನ ಭಾರತಕ್ಕೆ ಪರ್ಷಿಯನ್ ಗಲ್ಫ್ ಮೂಲಕ, ಅಂದ್ರೆ ಈ ಹಾರ್ಮುಜ್ ಜಲಸಂಧಿಯ ಮೂಲಕ ಅರಬ್ಬಿ ಸಮುದ್ರ ಮತ್ತು ಹಿಂದೂ ಮಹಾಸಾಗರಕ್ಕೆ ಪ್ರವೇಶ ಕಲ್ಪಿಸಲಿಕ್ಕೆ ಅಡ್ಡಿಪಡಿಸಲ್ಲ ಅನ್ನುವಂಥದ್ದು ಬಹಳ ಪ್ರಮುಖವಾದ ಬೆಳವಣಿಗೆ ಅಂತಬಹುದು. ಭಾರತಕ್ಕೆ ಒಂದು ರೀತಿಯ ಒಂದು ರಿಲೀಫ್ ಅನ್ನ ಇದು ಕೊಟ್ಟಿದೆ. ಜೊತೆಗೆ ಭಾರತದ ರಾಜತಾಂತ್ರಿಕ ಪ್ರಯತ್ನಕ್ಕೆ ಸಂದ ಗೆಲುವು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಭಾರತ ಈ ಒಂದು ಸಂದಿಗ್ಧ ಸಂದರ್ಭದಲ್ಲಿ ಬಹಳ ನಿರ್ಣಾಯಕವಾದ ಪಾತ್ರವನ್ನ ವಹಿಸ್ತಾ ಇರುವಂತದ್ದು, ಜೊತೆಗೆ ತನ್ನ ರಾಜ ಕೌಶಲದ ಮೂಲಕ ಈ ಸಮಸ್ಯೆಯನ್ನ ಇತ್ಯರ್ಥಪಡಿಸಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇರೋದು ಮತ್ತು ಅದು ನಿಧಾನವಾಗಿ ಅದು ಫಲ ಕೊಡ್ತಾ ಇರೋದನ್ನು ನೋಡಬಹುದು. ಹಾಗಾದ್ರೆ ಇರಾನ್ ಭಾರತಕ್ಕೆ ಯಾಕೆ ಈ ಹಾರ್ಮುಜ್ ಜಲಸಂಧಿಯನ್ನ ಬಿಟ್ಕೊಟ್ಟಿದೆ, ಯಾಕೆ ತೊಂದರೆ ಕೊಡ್ತಾ ಇಲ್ಲ ಇತ್ಯಾದಿ ಅಂಶಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ವಿವರವಾಗಿ ಒಂದೊಂದೇ ಪಾಯಿಂಟ್ ಬೈ ಪಾಯಿಂಟ್ ನೋಡ್ತಾ ಹೋಗೋಣ. ವೀಕ್ಷಕರೇ, ನಾನು ಈಗಾಗಲೇ ಹೇಳಿದ ಹಾಗೆ ಇಕನಾಮಿಕ್ ಟೈಮ್ಸ್ ಪತ್ರಿಕೆಯಲ್ಲಿ ಈ ವರದಿ ಬಂದಿದೆ. ಇರಾನ್ನ ಭಾರತ ಸೇರಿದಂತೆ ಚೀನಾ, ರಷ್ಯಾ, ಇರಾಕ್ ಮತ್ತು ಪಾಕಿಸ್ತಾನಕ್ಕೆ ಈ ಹಾರ್ಮುಜ್ ಜಲಸಂಧಿಯ ಮೂಲಕ ತೈಲ ಹೊತ್ತ ಹಡಗುಗಳ ಸಂಚಾರಕ್ಕೆ ಅನುಮತಿ, ಅಂದ್ರೆ ಅಲ್ಲಿ ತಾನೇನು ತೊಂದರೆ ಕೊಡುದಿಲ್ಲ ಅಂತ ಹೇಳಿದೆ. ಆಕ್ಚುಲಿ ಒಂದು ಲೆಕ್ಕದಲ್ಲಿ ಅಂತಾರಾಷ್ಟ್ರೀಯ ನಿಯಮಗಳ ಪ್ರಕಾರ ಈ ಹಾರ್ಮುಜ್ ಜಲಸಂಧಿಯ ಮೂಲಕ ಭಾರತ ತನ್ನ ಹಡಗನ್ನ ಏನು ಸಾಗಿಸಬೇಕಿದ್ರೆ ಇರಾನ್ನ ಅನುಮತಿ ಬೇಕಾಗಿಲ್ಲ. ಅದನ್ನ ನಮ್ಮ ಕೇಂದ್ರ ಸರ್ಕಾರ ಕೂಡ ಬಹಳ ಕ್ಲಿಯರ್ ಆಗಿಲ್ಲ. ಯಾಕಂದ್ರೆ ಅದು ಅಂತಾರಾಷ್ಟ್ರೀಯ ಜಲಮಾರ್ಗ ಆಗಿದ್ದು ಅಲ್ಲಿ ಇರಾನ್ ಮೇಲೆ ತನ್ನ ಹಕ್ಕನ್ನು ಸ್ಥಾಪಿಸಲಿಕ್ಕೆ ಅಥವಾ ತನ್ನ ಟೋಲ್ ಅನ್ನ ಸಂಗ್ರಹಿಸಲಿಕ್ಕೆ ಯಾವುದೇ ಅವಕಾಶ ಇಲ್ಲ. ಆದರೆ ಈ ಯುದ್ಧದ ಸಂದರ್ಭ ನಾನಾ ರೀತಿಯ ವರದಿಗಳು, ಕಪೋಲಕಲ್ಪಿತ ವರದಿಗಳು ಓಡಾಡ್ತಾ ಇದೆ. ಸೊ ಹಾಗಾಗಿ ಕರೆಕ್ಟಾಗಿ ವಿಚಾರ ಏನು ಅಂತ ತಿಳಿಯುವಂಥದ್ದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಧಿಕೃತ ಸೋರ್ಸಿನ ಮೂಲಕ ನಾವು ವಿವರಗಳನ್ನು ಪಡೆಯುವಂಥದ್ದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಈಗ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರ್ಘಾಚಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅವರು ಹೇಳ್ತಾರೆ, ಇಸ್ರೇಲ್ ಮತ್ತು ಅಮೆರಿಕ ಹೊರತುಪಡಿಸಿ ಮತ್ತು ತನ್ನ ಜೊತೆಗೆ ಯಾವುದೇ ಸಂಘರ್ಷಕ್ಕೆ ಇಳಿಯದಂತಹ ರಾಷ್ಟ್ರಗಳನ್ನು ಹೊರತುಪಡಿಸಿ ಮಿತ್ರ ರಾಷ್ಟ್ರಗಳ ಹಡಗುಗಳ ಸಂಚಾರಕ್ಕೆ ಹಾರ್ಮುಜ್ ಜಲಸಂಧಿಯಲ್ಲಿ ತಾನು ತೊಂದರೆ ಕೊಡುವುದಿಲ್ಲ ಅಂತ ಹೇಳಿದೆ. ಅಲ್ಲಿಗೆ ಇರಾನ್ನಿಂದ ಭಾರತಕ್ಕೆ ಅಂದರೆ ಈ ತೈಲದ ಸಾಗಣೆ ವಿಚಾರದಲ್ಲಿ ತೊಂದರೆ ಆಗೋದಿಲ್ಲ ಅಂತ ಬಹಳ ಕ್ಲಿಯರ್ ಕಟ್ ಆಗಿ ಇಲ್ಲಿ ಸ್ವತಃ ಇರಾನ್ ಸ್ಪಷ್ಟಪಡಿಸಿರುವಂಥದ್ದು. ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರ್ಘಾಚಿ ಅವರೊಂದು ಗುರುವಾರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂದ್ರೆ ಚೀನಾ, ರಷ್ಯಾ, ಇರಾಕ್ ಮತ್ತು ಪಾಕಿಸ್ತಾನ ಜೊತೆಗೆ ಭಾರತ, ಈ ಇಷ್ಟು ರಾಷ್ಟ್ರಗಳ ಹಡಗುಗಳು ಸ್ಟ್ರೈಟ್ ಆಫ್ ಹಾರ್ಮುಜ್ ಅಂದರೆ ಈ ಹಾರ್ಮುಜ್ ಜಲಸಂಧಿಯ ಮೂಲಕ ಹಡಗುಗಳನ್ನು ಸಾಗಿಸಲಿಕ್ಕೆ ಯಾವುದೇ ತೊಂದರೆ ಮಾಡೋದಿಲ್ಲ ಅಂತ ಹೇಳಿರುವಂಥದ್ದು. ಸೊ ಮುಂಬೈನಲ್ಲಿ ಇರಾನ್ನ ಒಂದು ರಾಯಭಾರಿ, ಕಾನ್ಸುಲೇಟ್ ಜನರಲ್ ಆಫ್ ಇರಾನ್ನ ಅವರು ಕೂಡ ಒಂದು ಪೋಸ್ಟಲ್ಲಿ, ಸಾಮಾಜಿಕ ಜಾಲತಾಣ ಪೋಸ್ಟಲ್ಲಿ ಹೇಳಿದ್ದಾರೆ, ಇರಾನ್ ಇನ್ನು ಒಂದು ವಿತ್ತ ಸಚಿವ ಅಬ್ಬಾಸ್ ಅರ್ಘಾಚಿ, ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರ್ಘಾಚಿ ಅವರು ಈ ಪ್ಯಾಸೇಜ್ ಮೂಲಕ ಚೀನಾ, ರಷ್ಯಾ, ಭಾರತ ಮತ್ತು ಇರಾಕ್ ಮತ್ತು ಪಾಕಿಸ್ತಾನದ ಹಡಗುಗಳಿಗೆ ಹೋಗ್ಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅಂದರೆ ಯಾವುದೇ ತೊಂದರೆ ಕೊಡಲ್ಲ ಅನ್ನುವಂಥದ್ದು ಇದರ ಅರ್ಥ. ಸೊ ಇದು ಭಾರತಕ್ಕೆ ಯಾಕೆ ಇಂಪಾರ್ಟೆಂಟ್ ಅಂದರೆ ಭಾರತದ 85% ಆಯಿಲ್ ಈ ಮಾರ್ಗದ ಮೂಲಕ ಕೊಲ್ಲಿ ರಾಷ್ಟ್ರಗಳಿಂದ ಭಾರತಕ್ಕೆ ಸಪ್ಲೈ ಆಗೋದ್ರೆ ಇದು ಬಹಳ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಕಳೆದ 4 ವಾರಗಳಿಂದ ಹಾರ್ಮುಜ್ ಜಲಸಂಧಿಯಲ್ಲಿ ಉಂಟಾಗಿರುವಂತಹ ಬಿಕ್ಕಟ್ಟಿಗೆ ಸಂಬಂಧಪಟ್ಟ ಹಾಗೆ ಭಾರತಕ್ಕೆ ಮಟ್ಟಿಗೆ ಒಂದು ರಿಲೀಫ್ ಸಿಕ್ಕಿದೆ. ಹಾಗಂತ ಹೇಳ್ಬಿಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿ ಬ್ಯಾರಲ್ಗೆ 100ರ ಗಡಿ ದಾಟಿರುವಂಥದ್ದು ನಿಜಕ್ಕೂ ಕೂಡ ಸಮಸ್ಯೆ. ಯಾಕಂದರೆ ದರದಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ, ಏನು ಕೊಡಬೇಕಾಗುತ್ತೆ ಭಾರತ ಅದನ್ನು ಕೊಡಲೇಬೇಕಾಗತ್ತೆ. ಸೊ ಇದು ಇಲ್ಲಿ ಒಂದು ಸಮಸ್ಯೆ ಇರುವಂಥದ್ದು. ಸ್ಟಿಲ್ ಭಾರತಕ್ಕೆ ಅಟ್ಲೀಸ್ಟ್ ಏನೆಲ್ಲ ಬರ್ತಾ ಇದೆ ಈ ಹಾರ್ಮುಜ್ ಜಲಸಂಧಿ ಮೂಲಕ ಅಂತಂದರೆ, ಮೊದಲನೇದಾಗಿ ಕಚ್ಚಾ ತೈಲ, ಎರಡನೇದಾಗಿ ಎಲ್ ಪಿ ಜಿ ಟ್ಯಾಂಕರ್ಗಳು ಈ ಮೂಲಕ ಬರಬೇಕಾಗುತ್ತೆ. ಕತಾರಲ್ಲಿ ಉತ್ಪಾದನೆ ಆಗಿರುವಂತಹ LPG ಭಾರತಕ್ಕೆ ಬರಬೇಕಿದ್ರೆ ಈ ಜಲಮಾರ್ಗ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾರ್ಮುಜ್ ಜೊತೆಗೆ ರಸಗೊಬ್ಬರ, ಈಗ ಇನ್ನೇನು ಸಮ್ಮರ್ ಕಳೆದ ನಂತರ ಜೂನ್ ಮುಂಗಾರಿನ ಒಂದು ಬಿತ್ತನೆ ಕಾರ್ಯಗಳು ಶುರು ಆಗುತ್ತೆ. ಆ ಸಂದರ್ಭದಲ್ಲಿ ರಸಗೊಬ್ಬರ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಕ್ರಿಟಿಕಲ್ ಕಂಪೋನೆಂಟ್ ಆಗುತ್ತೆ. ಸೊ ಅದು ಕೂಡ ಈ ಹಾರ್ಮುಜ್ ಜಲಸಂಧಿ ಮೂಲಕ ಭಾರತಕ್ಕೆ ಬರಬೇಕಾಗುತ್ತೆ. ಸೊ ಹಾಗಾಗಿ ಇದೆಲ್ಲ ಬೇಸಿಕ್ ನೀಡ್ಸ್ಗಳು. ಸೊ ಇದನ್ನು ಭಾರತ ಬೈ ಮಾಡಬೇಕಿದ್ರೆ, ಇಂಪೋರ್ಟ್ ಮಾಡಬೇಕಿದ್ರೆ ಕೊಲ್ಲಿ ರಾಷ್ಟ್ರಗಳಿಂದ, ಸೊ ಈ ಹಾರ್ಮುಜ್ ಜಲಸಂಧಿ ಬಹಳ ಮುಖ್ಯ ಆಗುತ್ತೆ. ಈ ಹಾರ್ಮುಜ್ ಜಲಸಂಧಿ
ಪರ್ಷಿಯನ್ ಗಲ್ಫಿನ ಮಧ್ಯಭಾಗದಲ್ಲಿರುವಂಥದ್ದು, ಪರ್ಷಿಯನ್ನ ಕೊಲ್ಲಿಯಿಂದ, ಅಂದರೆ ಈ ಕೊಲ್ಲಿ ರಾಷ್ಟ್ರಗಳಿಂದ ಸೌದಿ ಅರೇಬಿಯಾ ಇರ್ಬೋದು, ಕತಾರ್, ಇರಾನ್, ಇರಾಕ್ ಮುಂತಾದ ದೇಶಗಳಿಂದ ಭಾರತಕ್ಕೆ ಆಯಿಲ್ ಸಪ್ಲೈ ಆಗಬೇಕಿದ್ರೆ ಈ ಹಾರ್ಮುಜ್ ಜಲಸಂಧಿಯನ್ನು ದಾಟಿ ಬರಬೇಕಾಗುತ್ತೆ. ದಾಟಿ ನಂತರ ಅರಬ್ಬಿ ಸಮುದ್ರ ಇರ್ಬೋದು, ಹಿಂದೂ ಮಹಾಸಾಗರಕ್ಕೆ ಕನೆಕ್ಟಿವಿಟಿ ಆಗುತ್ತೆ. ಬೇರೆ ಮಾರ್ಗಗಳಿದೆ ಇಲ್ಲಂತಲ್ಲ, ಆದರೆ ಬಟ್ ಅದು ರೆಡ್ ಸಿ ಮೂಲಕ ದಾಟಿ ಬರಬೇಕಾಗುತ್ತೆ. ಸಿಕ್ಕಾಪಟ್ಟೆ ದೂರ ಆಗುತ್ತೆ, ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಇವನ್ ಏಷ್ಯನ್ ಕಂಟ್ರೀಸಿಗೆ, ಅದು ಭಾರತಕ್ಕೆ, ಜಪಾನಿಗೆ, ಚೀನಾಕ್ಕೆ ಇದು ಮುಖ್ಯ ಆಗಿದ್ದರೆ, ಅದೇ ರೀತಿ ಯುರೋಪಿಗೆ ಕೂಡ ಅನಿಲ ಸಾಗಣೆಗೆ ಇದು ಬಹಳ ಪ್ರಮುಖವಾದಂತಹ ಜಲ ಮಾರ್ಗ ಆಗಿರುತ್ತೆ. ಸೊ ಹಾಗಾಗಿ ಈ ಯುದ್ಧ ಆದಷ್ಟು ಬೇಗ ಅಂತ್ಯ ಆಗುವಂಥದ್ದು ಭಾರತದ ಇಂಧನ ಮಾರುಕಟ್ಟೆಯ ಸೆಕ್ಯೂರಿಟಿ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಇವಾಗ ಒಂದು ಕಡೆ ಇರಾನ್ನ ವಿದೇಶಾಂಗ ಸಚಿವರು ಕೊಟ್ಟಿರುವಂಥ ಭರವಸೆ ಈಡೇರುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಸೊ ಆ್ಯಕ್ಚುಲಿ ಈ ಹಿಂದೆನೇ ಹೇಳಿದ್ರು ಕೂಡ ಅದು ಕರೆಕ್ಟಾಗಿ ಕಾರ್ಯಗತ ಆಗ್ತಾ ಇರಲಿಲ್ಲ. ಆದರೆ ಈಗ ಸ್ವತಃ ಅಲ್ಲಿನ ವಿದೇಶಾಂಗ ಸಚಿವರೇ ಈ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿರೋದ್ರಿಂದ ಭಾರತಕ್ಕೆ ಇದು ದೊಡ್ಡ ಗೆಲುವು ಅಂತಲೇ ಹೇಳ್ಬೋದು. ಸೊ ಮತ್ತೊಂದು ಕಡೆ ಪಾಕಿಸ್ತಾನ, ನಿಮ್ಗೆ ಗೊತ್ತೇ ಇದೆ, ಪಾಕಿಸ್ತಾನ ಈ ಕ್ರೈಸಿಸ್ಗೆ ಸಂಬಂಧಪಟ್ಟ ಹಾಗೆ ಮಧ್ಯಸ್ಥಿಕೆ ವಹಿಸ್ತಾ ಇದೆ ಅಂತ ಒಂದಷ್ಟು ವರದಿಗಳು ಗಾಳಿಪಟಗಳ ಹಾಗೆ ಬಂತು. ಆವಾಗ ಒಂದಷ್ಟು ಮಂದಿ ಮೋದಿ ವಿರೋಧಿಗಳು ತುಂಬ ಟೀಕೆ ಮಾಡಿದ್ರು. ವಿಶ್ವಗುರು ಅಂತ ಹೇಳ್ತಾರೆ, ನೋಡಿ ಪಾಕಿಸ್ತಾನನೇ ಮಧ್ಯಸ್ಥಿಕೆ ವಹಿಸ್ತಾ ಇದೆ, ಇವರ ಪವರ್ ಡೈಲ್ಯೂಟ್ ಆಯಿತು, ಸೊ ಪಾಕಿಸ್ತಾನ ಪವರ್ ಜಾಸ್ತಿ ಆಯಿತು, ಹಾಗೆ ಹೀಗೆ ಅಂತ. ಆದರೆ ನೋಡಿ ಇರಾನ್ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದೆ, ನಾವು ಯಾವುದೇ ರೀತಿಯಲ್ಲಿ ಪಾಕಿಸ್ತಾನದ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇಲ್ಲ ಅಂತ ಅನ್ನೋಂಥದ್ದು. ಸೊ ಹಾಗಾಗಿ ಯಾವುದೇ ಸುದ್ದಿಯನ್ನು ಬಹಳ ಕೊಡುವಂಥ ಸಂದರ್ಭದಲ್ಲಿ ಅದರ ಸೋರ್ಸ್ ಯಾವುದು, ಅದು ವದಂತಿನ ನಿಖರವಾಗಿ ತಿಳಿದುಕೊಂಡು ಪಬ್ಲಿಷ್ ಮಾಡುವಂಥದ್ದು ಅಥವಾ ಪ್ರಸಾರ ಮಾಡುವಂಥದ್ದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಸೊ ಇನ್ನೊಂದು ಕಡೆ ಹಾರ್ಮುಜ್ ಜಲಸಂಧಿ ಯಾಕೆ ಭಾರತಕ್ಕೆ ಮುಖ್ಯ ಅಂತ ಮುಖ್ಯವಾದಂಥ ರೀಸನ್ಗಳನ್ನು, ಇದರ ಇಂಪಾರ್ಟೆನ್ಸನ್ನು ನಾವು ನೋಡೋಣ ಇವಾಗ. ಸೊ ಇದರಲ್ಲಿ 4 ಪಾಯಿಂಟ್ಗಳನ್ನು ನಾವಿಲ್ಲಿ ಗಮನ ಹರಿಸಬೇಕಾದ್ದು. ಮುಖ್ಯವಾಗಿ ಎನರ್ಜಿ ಸೆಕ್ಯೂರಿಟಿ ದೃಷ್ಟಿಯಿಂದ ಭಾರತಕ್ಕೆ ಇಂಪಾರ್ಟೆಂಟ್ ಆಗುತ್ತೆ, ಇಕನಾಮಿಕ್ ಇಂಪ್ಯಾಕ್ಟ್ ಆಗುತ್ತೆ, ಟ್ರೇಡ್ ರೂಟ್ ಇದಾಗಿರೋದ್ರಿಂದ ಬಹಳ ನಿರ್ಣಾಯಕ ಆಗುತ್ತೆ, ವಲನಬಿಲಿಟಿ ಮತ್ತು ಸೆಕ್ಯೂರಿಟಿ ಎರಡು ಕೂಡ ಇಲ್ಲಿ ಇರುವಂಥದ್ದು. ಸೊ ಒಂದು ಕಡೆ ಭಾರತ ತನ್ನ 85ರಿಂದ 90% ಆಯಿಲ್, ಗ್ಯಾಸ್ ಇದನ್ನು ಮತ್ತು ರಸಗೊಬ್ಬರವನ್ನು ಆಮದು ಮಾಡಿಕೊಳ್ಳುವ ಸಂದರ್ಭದಲ್ಲಿ ಈ ಪರ್ಷಿಯನ್ ಗಲ್ಫ್ನಲ್ಲಿರುವಂತಹ ಹಾರ್ಮುಜ್ ಜಲಸಂಧಿಯ ಮೂಲಕ ದಾಟಿ ಬರುತ್ತೆ. ಕೇವಲ ಒಂದು ಪೀಕ್ನಲ್ಲಿ 30ರಿಂದ 33 ಕಿಲೋಮೀಟರ್ ಅಂತರ ಇರುವಂತಹ ಬಹಳ ಅಗಲಕಿರಿದಾದಂತಹ ಜಲಮಾರ್ಗ ಇದಾಗಿದೆ. ಸೊ ಅದರ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಗ್ಲೋಬಲ್ ಆಯಿಲ್ ಸಪ್ಲೈನಲ್ಲಿ 1/5 ಭಾಗ, ಅಂದರೆ ಸುಮಾರು 20% ಈ ಜಲಮಾರ್ಗದ ಮೂಲಕ ಹಾದು ಹೋಗುವಂಥದ್ದು. ಹಾಗಾಗಿ ಇಲ್ಲಿ ಅಸ್ತವ್ಯಸ್ತ ಆಗುವಂಥ ಸಂದರ್ಭ 3 ಕಡೆ ಇರಾನ್ ಸುತ್ತುವರೆದಿದೆ, ಅಲ್ಲಿ ಯಾವುದೇ ಹಡಗನ್ನು ಹೋಗ್ಲಿಕ್ಕೆ ಅದು ಬಿಡ್ತಾ ಇಲ್ಲ. ಈ ಆಯಕಟ್ಟಿನ ಪ್ರದೇಶವನ್ನು ಇರಾನ್ ಈ ರೀತಿ ನಿರ್ಬಂಧ ಮಾಡಿರೋದ್ರಿಂದ ಇಡೀ ಜಾಗತಿಕ ಆರ್ಥಿಕ ವ್ಯವಸ್ಥೆಯ ಮೇಲೆ ತೊಂದರೆ ಆಗ್ತಾ ಇದೆ. ಇದು ಯಾವ ಮಟ್ಟಕ್ಕೆ ಯುದ್ಧ ಕಂಟಿನ್ಯೂ ಆದರೆ ಈ ಒಂದು ಗ್ಲೋಬಲ್ ರಿಸೆಷನ್ ಕೂಡ ಆಗ್ಬೋದು ಅಂತ ತಜ್ಞರು ಎಚ್ಚರಿಕೆಯನ್ನು ಹೇಳ್ತಾ ಇರುವಂಥದ್ದು. ಸೊ ಹಾಗಾಗಿ ಬಹಳ ಬಹಳ ಇಂಪಾರ್ಟೆಂಟ್ ಜಲಸಂಧಿ ಇದಾಗಿದೆ. ಒಂದು ಕಡೆ ಭಾರತ, ನಾನು ಈಗಾಗಲೇ ಹೇಳಿದೆ, 85 to 90% ಆಯಿಲ್ ಈ ಮಾರ್ಗದ ಮೂಲಕ ಬರುವಂಥದ್ದು. ಸೊ ಮುಖ್ಯವಾಗಿ ಇರಾನ್ ಇರ್ಬೋದು, ಇರಾಕ್, ಸೌದಿ ಅರೇಬಿಯಾ, UAE ಮತ್ತು ಕುವೈತ್ನಿಂದ ತೈಲ ಮತ್ತು ಅನಿಲ ಈ ಮಾರ್ಗದ ಮೂಲಕ ಬರುತ್ತೆ. ಅದೇ ರೀತಿ ಇಕನಾಮಿಕ್ ಇಂಪ್ಯಾಕ್ಟ್ ಆಗುವಂಥದ್ದು ಇಂಡಿಯಾ, ಯಾಕಂದರೆ ಇಡೀ ಜಗತ್ತಿನಲ್ಲೇ 3ನೇ ಅತಿ ದೊಡ್ಡ ಆಯಿಲ್ ಇಂಪೋರ್ಟರ್ ದೇಶ ಆಗಿದೆ. ಸೊ ಅಮೆರಿಕ, ಚೀನಾ ಬಿಟ್ಟರೆ ಅತಿ ಹೆಚ್ಚು ಆಯಿಲನ್ನು ಇಂಪೋರ್ಟ್ ಮಾಡುವಂತಹ ದೇಶ ಭಾರತ ಆಗಿರೋದ್ರಿಂದ ಇದು ಬಹಳ ನಿರ್ಣಾಯಕವಾಗಿದೆ. ಭಾರತಕ್ಕೆ ಸ್ವದೇಶದಲ್ಲಿ ಆಯಿಲ್ ಮತ್ತು ಗ್ಯಾಸ್ ಉತ್ಪಾದನೆಯ ನೈಸರ್ಗಿಕ ರಿಸೋರ್ಸ್ ಬಹಳ ಕಡಿಮೆ ಇರೋದ್ರಿಂದ ಸೊ ಇದು ಬಹಳ ಮುಖ್ಯ ಆಗುತ್ತೆ, ಇಕನಾಮಿಕ್ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅದರ ಜೊತೆ ಟ್ರೇಡ್ ರೂಟ್ ಬಹಳ ಮಹತ್ವದ ಟ್ರೇಡ್ ರೂಟ್ ಆಗಿರೋದ್ರಿಂದ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಈ ಒಂದು ಎಕ್ಸ್ಪೋರ್ಟ್ ಇಂಪೋರ್ಟ್ ಟ್ರೇಡ್ನಲ್ಲಿ ಇದನ್ನು ಮಹತ್ವದ ಜಲಸಂಧಿಯಾಗಿ ಪರಿಗಣಿಸಿರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಆಗಿರುವಂತಹ ಸಮಸ್ಯೆಗಳು ಇಂಪ್ಯಾಕ್ಟ್ ಆಗುತ್ತೆ. ಅದೇ ರೀತಿ ಕೇವಲ ನಾನು ಈಗಾಗಲೇ ಹೇಳಿದೆ 33 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂಥದ್ದು, ಅದರಲ್ಲೂ ಕೂಡ 15 ಕಿಲೋಮೀಟರ್ ಆಯಾ ದೇಶಗಳ ವ್ಯಾಪ್ತಿಗೆ ಬರುತ್ತೆ. 15-30 ಬಿಟ್ಟರೆ ಇಂಟರ್ನ್ಯಾಷನಲ್ ಹಡಗುಗಳಿಗೆ ಹೋಗಲಿಕ್ಕೆ ಇರುವಂಥದ್ದಲ್ಲಿ ಆ್ಯಕ್ಚುಲಿ ಬರೀ ಕೇವಲ 3 ಕಿಲೋಮೀಟರ್ ಮಾತ್ರ. ಈ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹಡಗುಗಳ ಸಂಚಾರ ಮಾಡಬೇಕಾಗುತ್ತೆ. ಮತ್ತೊಂದು ಕಡೆ ಇಷ್ಟು ಕೇವಲ 3 ಕಿಲೋಮೀಟರ್ ಇರೋದ್ರಿಂದ ಇರಾನ್ಗೆ ಅಲ್ಲಿ ಅಟ್ಯಾಕ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಯಾವುದೇ ಹಡಗನ್ನು ಇರಾನ್ 3 ಕಡೆಯಲ್ಲಿ ಸುತ್ತುವರೆದ್ರಿಂದ ಅಟ್ಯಾಕ್ ಮಾಡಲಿಕ್ಕೆ ಬಹಳ ಈಸಿ ಆಗುತ್ತೆ. ಸೊ ಇದೇ ಕಾರಣಕ್ಕೋಸ್ಕರ ಹಾರ್ಮುಜ್ ಜಲಸಂಧಿಯನ್ನು ಇರಾನ್ ದೊಡ್ಡ ಒಂದು ಅಸ್ತ್ರವನ್ನಾಗಿ ಪರಿಗಣಿಸಿರುವಂಥದ್ದು, ಅದನ್ನು ದುರ್ಬಳಕೆ ಮಾಡ್ತಾ ಇರುವಂಥದ್ದು. ಸೊ ಹೀಗಾಗಿ ಇವತ್ತು ಜಾಗತಿಕ ಇಂಧನ ಮಾರುಕಟ್ಟೆಯ ಮೇಲೆ ಬಹಳ ಸಮಸ್ಯೆ ಆಗಿರುವಂಥದ್ದು. ಸೊ ಒಟ್ಟಿನಲ್ಲಿ ಕೊನೆಗೂ ಇರಾನ್ನ ವಿದೇಶಾಂಗ ಸಚಿವರು ಈ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟು ಭಾರತಕ್ಕೆ ಅನುಕೂಲ ಮಾಡಿಕೊಟ್ಟಿರುವಂಥದ್ದು. ಹಾರ್ಮುಜ್ ರೂಟ್ ಓಪನ್ ಫಾರ್ ಇಂಡಿಯಾ ಸೇಸ್ ಇರಾನ್ ಎಫ್
ಫಾರಿನ್ ಮಿನಿಸ್ಟರ್ ಅರ್ಗಾಚಿ. ಸೊ ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಬೆಳವಣಿಗೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಭಾರತದ ರಾಜತಾಂತ್ರಿಕ ನೈಪುಣ್ಯ ಕೌಶಲತೆಗೆ ಇದೊಂದು ಸಾಕ್ಷಿಯಾಗಿದೆ. ಸೊ ಭಾರತ ಯಾವ ಕಡೆಗೂ ಸೇರಿಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಯುದ್ಧವನ್ನು ಆದಷ್ಟು ಬೇಗ ನಿಲ್ಲಿಸಬೇಕು ಅನ್ನುವಂಥದ್ದೇ ಭಾರತದ ಒಂದು ಒಮ್ಮತದ ಅಭಿಪ್ರಾಯವಾಗಿದೆ. ಯಾಕಂದರೆ ಇದು ಭಾರತ ಯಾವತ್ತೂ ಕೂಡ ರಾಜತಾಂತ್ರಿಕ ಮಾತುಕತೆ ಮೂಲಕ ಈ ರೀತಿಯ ಬಿಕ್ಕಟ್ಟನ್ನು ಬಗೆಹರಿಸಬೇಕು ಅಂತ ಹೇಳುತ್ತೆ ಹೊರತು ಭಾರತ ಯಾವತ್ತೂ ಕೂಡ ಶಾಂತಿಪ್ರಿಯವಾದಂತಹ ದೇಶ. ಯುದ್ಧವನ್ನು ಪ್ರಚೋದಿಸುವಂತಹ ಬೆಳವಣಿಗೆ ಯಾವತ್ತೂ ಕೂಡ ಭಾರತ ಕೈ ಹಾಕಲ್ಲ. ಆದರೆ ಭಾರತ ತನ್ನ ತಂಟೆಗೆ ಯಾವುದಾದ್ರೂ ದೇಶ ಬಂದರೆ ಬಿಡಲ್ಲ ಅನ್ನುವಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ಪದೇ ಪದೇ ಸಾಬೀತಾಗ್ತಾ ಇದೆ. ಮುಖ್ಯವಾಗಿ ಕಳೆದ ಒಂದು ದಶಕದಿಂದ ಮೋದಿಯವರ ನೇತೃತ್ವದಲ್ಲಿರುವ ಕೇಂದ್ರ ಸರ್ಕಾರ, NDA ಸರ್ಕಾರ ತನ್ನ ಗಡಿ ಭದ್ರತೆಗೆ, ಆಂತರಿಕ ಭದ್ರತೆಗೆ ಮತ್ತು ಬಾಹ್ಯ ಶಕ್ತಿಗಳಿಂದ, ಬಾಹ್ಯ ವಿದ್ರೋಹಿ ಕೃತ್ಯಗಳಿಂದ ಭಾರತವನ್ನು ಕಾಪಾಡಲಿಕ್ಕೆ ಅತ್ಯಂತ ಮಹತ್ವ ಕೊಡ್ತಾ ಇದೆ. ಅದಕ್ಕೆ ಬೇಕಾದ ಎಲ್ಲ ಕ್ರಮಗಳನ್ನು, ರಾಜತಾಂತ್ರಿಕ ಮಿಲಿಟರಿ ಕ್ರಮಗಳನ್ನು ಕೈಗೊಳ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೀವಿ. ಅದರ ಪರಿಣಾಮವಾಗಿ ಇವತ್ತು ಭಾರತದಲ್ಲಿ 140 ಕೋಟಿಗೂ ಹೆಚ್ಚು ಜನ ಬಹಳ ನೆಮ್ಮದಿಯಿಂದ ಬಾಳ್ತಾ ಇದ್ದಾರೆ. ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ, ವಿದೇಶದಲ್ಲಿ ಅರಬ್ ರಾಷ್ಟ್ರಗಳಲ್ಲಿರುವ ಭಾರತೀಯರು ಇವಾಗ ಹೇಳ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಎಲ್ಲೇ ಜಗತ್ತಿನಲ್ಲಿ ಅತ್ಯಂತ ಶಾಂತಪ್ರಿಯ ದೇಶ ಯಾವುದಾದ್ರೂ ಇದ್ದರೆ ಅದು ಭಾರತ ಮಾತ್ರ ಅಂತ ಹೇಳ್ತಾರೆ. ಸೊ ಅದು ಭಾರತದ ಪ್ರಜಾಪ್ರಭುತ್ವಕ್ಕೆ ಕಳೆದ ಒಂದು ದಶಕದಿಂದ ಮೋದಿಯವರ ಈ ಜನಪ್ರಿಯ ಜನಾನುರಾಗಿ ಆಡಳಿತಕ್ಕೆ ಸಿಕ್ಕ ಪ್ರಶಸ್ತಿ ಅಂತಾನೆ ಹೇಳ್ಬೋದು ವೀಕ್ಷಕರೇ. Yeah.